ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಇವತ್ತಿನ ದಿವಸ ಹಣ್ಣಿನ ಬೆಳೆಗಳಲ್ಲಿ ಪ್ರಮುಖವಾದ ಒಂದು ಹಣ್ಣು ಅಂತ ಅನ್ನೋದಿದ್ರೆ ಬಾಳೆ. ಭಾರತ ದೇಶದಲ್ಲಿ ಎಲ್ಲ ಪ್ರದೇಶದಲ್ಲೂ ನಾವು ಇವತ್ತು ಬಾಳೆ ಬೆಳೆನ ನೋಡ್ತಾ ಇದ್ದೀವಿ. ಸೊ ಕೆಲವು ರೋಗಗಳನ್ನ ಸಿವಿಯಾರಿಟಿ ನೋಡಿಕೊಂಡು ಅದನ್ನು ಹತೋಟಿ ಮಾಡಲೇಬೇಕು ಅನ್ನೋದಕ್ಕೆ ನಾವು ಗುರುತಿಸ್ತೀವಿ. ಬಾಳೆ ಗಿಡ ಅಂತ ನೋಡೋದಾದರೆ ಬಾಳೆ ಒಳಗೆ ಪ್ರಮುಖವಾಗಿ ಬರುವಂಥದ್ದು ಎಲೆ ಚುಕ್ಕೆ ರೋಗ ಒಂದು. ಸೊ ಇವತ್ತಿನ ದಿವಸ ಸಾಕಷ್ಟು ರೈತರು ನಮ್ಮ ಹತ್ರ ಬರುವಂಥದ್ದು, ಸರ್ ಚುಕ್ಕೆ ರೋಗ ಜಾಸ್ತಿ ಆಗಿದೆ, ಹತೋಟಿ ಮಾಡೋಕ್ಕಾಗ್ತಿಲ್ಲ. ಇದು ಯಾಕೆ ಅಂದರೆ ವಾತಾವರಣನೂ ಹಾಗೆ ಆಗ್ತಿದೆ. ಬರ್ತಾ ವಾತಾವರಣ ಪರಿಸ್ಥಿತಿ ವರ್ಷ ಪೂರ್ತಿ ಮಳೆ ಬರ್ತಿದೆ. ಜೊತೆಗೆ ಇವತ್ತು ನಾವೆಲ್ಲೋ ಒಂದು ಕಡೆ ಹೈ ಡೆನ್ಸಿಟಿ ಮಾಡ್ತೀವಿ. ಯಾಕಂದರೆ ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿ ಇವತ್ತು ಬೆಳೆಗಳನ್ನ ಮಾಡ್ತಿರುವಂಥದ್ದು, ಕಡಿಮೆ ಜಾಗದಲ್ಲಿ ಹೆಚ್ಚು ಇಳುವರಿನ ಇಟ್ಕೊಂಡು ಮಾಡ್ತಿರುವಂಥದ್ದು. ಈ ಒಂದು ಎರಡೂ ಸ್ಥಿತಿಯಲ್ಲಿ ನಂತರ ಒಂದು ಕಡೆ ಆದರೆ, ಎರಡನೇದು ಈ ಬಾಳೆ ಬೆಳೆ ಅಂತ ಬಂದರೆ ನಾವು ಮುಖ್ಯ ಬೆಳೆ ಅಂತ ಪ್ರಾರಂಭ ಮೊದಲನೇ ವರ್ಷ ಆದರೆ ಅದು ರಟೂನ್ ಕ್ರಾಪ್ ಅಂತ 2 ಅಥವಾ 3 ಬೆಳೆಗೆ ಹೋಗ್ತೀವಿ ನಾವು. ಸೊ ಅದರಲ್ಲಿ ಎರಡನೇ ಬೆಳೆ ಮೂರನೇ ಬೆಳೆಗೆ ಹೋದಾಗ ನಮಗೆ ಸ್ವಲ್ಪ ರೋಗದ ಬಾಧೆ, ಕೀಟದ ಬಾಧೆ ಜಾಸ್ತಿ ಕಾಣಿಸುತ್ತೆ. ಸೊ ಯಾಕೆ ಅಂದರೆ ಅದೇ ಜಾಗದಲ್ಲಿ ಅದೇ ಬೆಳೆ ಪ್ರದೇಶ ವಿಸ್ತೀರ್ಣ ಕಂಟಿನ್ಯೂ ಆಗೋದ್ರಿಂದ ಪ್ರಾರಂಭ ಹಂತದಲ್ಲಿ ಸ್ವಲ್ಪ ಇರುವಂಥ ರೋಗ ಮುಂದಿನ ದಿವಸಗಳಲ್ಲಿ ಉಚ್ಕೊಂಡು ಸ್ವಲ್ಪ ಜಾಸ್ತಿ ಆಗುವಂಥದ್ದನ್ನು ನೋಡ್ತಾ ಇರ್ತೀವಿ. ಸೊ ಹಂಗೆ ಬರೋದು ಅಂತಂದರೆ ಒಂದು ಎಲೆ ಚುಕ್ಕೆ ರೋಗ. ಈ ಎಲೆ ಚುಕ್ಕೆ ರೋಗ ಶಿಲೀಂಧ್ರದಿಂದ ಬರುವಂಥದ್ದು. ಸೊ ಇದು ಎಲೆ ಚುಕ್ಕೆ ರೋಗ ನಾವು ಗುರುತಿಸೋದು ಅನ್ನೋದಾದರೆ ಫಸ್ಟು ಎಲೆಗಳ ಮೇಲೆ ಚುಕ್ಕೆಗಳು ಬರೋದನ್ನ ನೋಡ್ತೀವಿ. ಸೊ ಹಳದಿ ಬಣ್ಣದ ಚುಕ್ಕೆಗಳು ನಮಗೆ ಎಲೆ ಮೇಲೆ ಪ್ರಾರಂಭ ಹಂತದಲ್ಲಿ ಕಾಣಿಸುತ್ತೆ. ಆ ಹಳದಿ ಬಣ್ಣ ಚುಕ್ಕೆ ತದನಂತರ ಆ ಚುಕ್ಕೆ ಸುತ್ತು ಮಾರ್ಕ್ ಸುಟ್ಟಂಗೆ ರಿಂಗ್ ಆದಂಗೆ ಆಗುವಂಥದ್ದು. ತದನಂತರ ಆ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಕಂಪ್ಲೀಟ್ ಎಲೆ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗುವಂಥದ್ದು. ಅದಾದ ನಂತರ ಎಲೆ ತುದಿ ಭಾಗದಿಂದ ಸುಟ್ಟಂತೆ ಒಣಕೊಂಡು ಹಿಂದಕ್ಕೆ ಒಣಕೊಂಡು ಬರೋವಂಥದ್ದನ್ನ ನಾವು ನೋಡ್ತಿರ್ತೀವಿ. ಅಂದರೆ ಇದು ನಾವು ನೋಡೋದಾದ್ರೆ ಚುಕ್ಕೆ ರೋಗ ಯಾವತ್ತೂ ನಮಗೆ ರೋಗ ಕಾಣಿಸೋದೆ ಪ್ರಾರಂಭದಲ್ಲಿ ಕೆಳಗಿನ ಎಲೆಗಳಲ್ಲಿ ನೋಡ್ತೀವಿ. ಸೊ ಮೊದಲು ಫಸ್ಟು ಎಲೆ ಏನು ಕೆಳಗಡೆ ಬಂದಿರುತ್ತೆ, ಆ ಕೆಳಗಿನ ಎಲೆ ಮೇಲೆ ಮಾತ್ರ ಚುಕ್ಕೆಗಳನ್ನ ಪ್ರಾರಂಭ ಅಂತ ನೋಡ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ಆ ರೋಗನ ಹತೋಟಿ ಮಾಡಬೇಕು ಅನ್ನೋದಾದರೆ ಶಿಲೀಂಧ್ರನಾಶಕಗಳು ಸಿಂಪಡಣೆ ಮಾಡೋಕ್ಕೆ ಮುಂಚೆನೂ ಫಸ್ಟು ರೋಗ ಬಂದಿರುವಂಥ ಗರಿಗಳನ್ನ ತೆಗೆದು ಅಥವಾ ಎಲೆಗಳನ್ನ ತೆಗೆದು ಹೊರಗಡೆ ಹಾಕಿ ಅಂತ ಹೇಳ್ತೀವಿ. ತೋಟದಿಂದ ಹೊರಗೆ ಹಾಕುವಂಥದ್ದು, ಸುಟ್ಟಾಕುವಂಥದ್ದು ಮಾಡಿದ್ರೆ ನಮಗೆ ಶೇಕಡ ಒಂದು 50-60% ರೋಗ ಬಾಧೆನ ಕಂಟ್ರೋಲ್ ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಒಂದು ಅಂತರ ತುಂಬ ಚೆನ್ನಾಗಿರಬೇಕು. ಯಾಕೆಂದರೆ ಗಾಳಿ ವಾತಾವರಣ ತೋಟದಲ್ಲಿ ಭಾಳ ಮುಖ್ಯ. ಬಂದಂಥ ಗಾಳಿ ಸರಾಗವಾಗಿ ತೋಟದಿಂದ ಹೊರಗೆ ಹೋಗ್ತಾ ಇದ್ದರೆ ನಮಗೆ ರೋಗ ಹರಡೋದು ಬಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಂತರ ಯಾವಾಗ ರೋಗ ಬಂದಿರೋ ಎಲೆಗಳನ್ನ ತೆಗೆದು ಹೊರಗೆ ಹಾಕಿದ ನಂತರ ಉಳಿದಿರೋ ಅಂಥ ಎಲೆಗಳಿಗೆ ನಾವು ಶಿಲೀಂಧ್ರನಾಶಕಗಳನ್ನ ಸಿಂಪಡಣೆ ಮಾಡೋಕ್ಕೆ ಹೇಳ್ತೀವಿ. ಇದಕ್ಕೆ ಸೂಕ್ತವಾದ ಶಿಲೀಂಧ್ರನಾಶಕ ಅಂದರೆ ಪ್ರಾರಂಭ ಹಂತದಲ್ಲಿ ಕಾರ್ಬನ್ ಡೆಸಿಮ್ನ ಸ್ಪ್ರೇ ಮಾಡ್ಬೋದು. 50% WP ಕಾರ್ಬನ್ ಡೆಸಿಮ್ ಏನಿದೆ ಇದನ್ನು 2 ಗ್ರಾಮ್ ಪ್ರತಿ ಲೀಟ್ರ್ ನೀರಿಗೆ ಹಾಕಿ ಎಲೆಗಳ ಮೇಲೆ ಸಿಂಪಡಣೆ ಮಾಡ್ಬೋದು. ತದನಂತರ ತುಂಬ ಸೂಕ್ತವಾಗಿ ಇವತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರೋ ಶಿಲೀಂಧ್ರನಾಶಕ ಝೋಲ್ ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಹೆಕ್ಸಾಕೊನಜಾಲ್ ಇದೆ. ಹೆಕ್ಸಾಕೊನಜಾಲ್ 5% SC ಇದೆ. ಸೊ ಇದು ನಿಮಗೆ 1 ml ಪ್ರತಿ ಲೀಟ್ರ್ ನೀರಿಗೆ. ಅದು ಹೊರತುಪಡಿಸಿದ್ರೆ ಪ್ರೋಪಿಯೋಕೊನಜಾಲ್ ಅಂತ ಕೊಡ್ತಿದ್ದೀವಿ ಇವತ್ತು. ಪ್ರೋಪಿಯೋಕೊನಜಾಲ್ ಕೂಡ 1 ml ಪ್ರತಿ ಲೀಟ್ರ್ ನೀರಿಗೆ ಬೇಕಾಗತ್ತೆ. ಅದು ತದನಂತರ ಡೈಫೆನ್ಕೊನಜಾಲ್ ಅಂತ ಕೂಡ ಇದ್ದಾವೆ. ಇವು 3 ಝೋಲ್ ಮಾಲಿಕ್ಯೂಲ್ಸ್ ಆಗಿರೋದ್ರಿಂದ ಪ್ರಾರಂಭದಲ್ಲಿ ಫಸ್ಟ್ ಹೊಡಿಬೇಕಾದ್ರೆ ಪ್ರೋಪಿಯೋಕೊನಜಾಲ್ನೇ ಮಾಡಿ ಅಂತ ಹೇಳ್ತೀವಿ. ತದನಂತರ ಡೈಫೆನ್ಕೊನಜಾಲ್ ಮಾಡಿ ಅಂತ ಹೇಳ್ತೀವಿ. ಸೊ ಇದು ಹೆಚ್ಚು ಪರಿಣಾಮಕಾರಿಯಾಗಿರೋದು ಶಿಲೀಂಧ್ರ. ಒಂದು ಎಚ್ಚರ ಅಂತಂದರೆ ಔಷಧಿ ಹೊಡಿಯೋಕ್ಕೆ ಮುಂಚೆ ರೋಗ ಬಂದಿರೋ ಎಲೆಗಳನ್ನ ನೀವು ಕತ್ತರಿಸಿ ತೆಗೆದಾಕಬೇಕು. ನಂತರ ಸಿಂಪಡಣೆ ಮಾಡೋ ಹಂತದಲ್ಲಿ ಬಾಳೆ ಎಲೆ ಮೇಲೆ ಔಷಧಿ ನಿಲ್ಲೋದು ಬಹಳ ಕಷ್ಟ. ಸೊ ಅಲ್ಲಿ ನಿಮಗೆ ಸ್ಪ್ರೆಡ್ಡರ್ ಹಾಕ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೆ ತುಂಬ ಪರಿಣಾಮಕಾರಿಯಾಗಿ ಈ ರೋಗನ ಹತೋಟಿ ಮಾಡೋದಕ್ಕೆ ಸಹಕಾರಿಯಾಗಿರುತ್ತೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ದೂರವಾಣಿ ಸಂಖ್ಯೆ 9739916660. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ.